ಹಾಯ್ ಕರ್ನಾಟಕ, ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಒಂದು ಅಯೋಧ್ಯೆಗೆ ಬಂದರೆ ಉಳ್ಕೊಳ್ಳುವ ಒಂದು ಒಳ್ಳೆ ಜಾಗದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಇದು 100% ಇದು ಪರ್ಫೆಕ್ಟ್ ಜಾಗ. ನಾನು ಅದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ. ನೈ ಘಾಟ್ ಅಂತ ಒಂದು ಇಲ್ಲಿ ಒಂದು ಜಾಗ ಇದೆ. ಅಂದರೆ ಇಲ್ಲಿ ಸ್ನಾನಗಿನ ಮಾಡಲಿಕ್ಕೆ ಒಂದು ಜಾಗ ಇದೆ. ರಾಮ ಮಂದಿರಕ್ಕೆ ಭೇಟಿ ಕೊಡೋ ಮೊದಲು ಒಂದು ಸ್ನಾನ ಮಾಡುವಂಥ ಒಂದು ಘಾಟ್ ಇದೆ. ಆ ನೈ ಘಾಟಿಂದ ಅಯೋಧ್ಯೆ ರಾಮ ಮಂದಿರಕ್ಕೆ 1.5 ಕಿಲೋಮೀಟ್ರ್. ನೀವು ನೈ ಘಾಟಿಂದ ಬರೇ ಒಂದು 10 ನಿಮಿಷ ನಡ್ಕೊಂಡು ಬಂದರೆ ತುಳಸಿ ಉದ್ಯಾನ ಅಂತ ಸಿಗುತ್ತೆ. ನೈ ಘಾಟ್ ಅಂದರೆ ಸರಯೂ ನದಿಯ ಒಂದು ಕವಲು. ಆ ಸರಯೂ ನದಿಯ ಕವಲಲ್ಲಿ ಘಾಟ್ ಮಾಡಿದ್ದಾರೆ. ಆ ಘಾಟಿಂದ ನೀವು ನಡ್ಕೊಂಡು ಅಯೋಧ್ಯೆ ಕಡೆ, ಅಂದರೆ ಅಯೋಧ್ಯೆಗೆ ಅದು ರಾಮಪಥ್ ಅಂತ ಮಾಡಿದ್ದಾರೆ. ಇದು ರಾಮಪಥ್, ಈ ಮಾರ್ಗ ಇದೆಲ್ಲ ರಾಮಪಥ್ ಅಂತ. ನೀವು 10 ನಿಮಿಷ ನಡ್ಕೊಂಡು ಬಂದರೆ ಬಲಗಡೆಗೆ ತುಳಸಿ ಉದ್ಯಾನ ಅಂತ ಒಂದು ಗಾರ್ಡನ್ ಥರ ಇದೆ ನೋಡಿ. ಆ ಒಂದು ಅಲ್ಲೊಂದು ಗೋಪುರ ಥರ ಕಾಣ್ತಾ ಉಂಟಲ್ಲ, ಕರೆಕ್ಟ್ ಆ ಗೋಪುರದ ಎದುರುಗಡೆಗೆ ಬರನ್ವಾಲ್ ಸೇವಾ ಆಶ್ರಮ ಅಂತ ಹೆಸರು ಇದೆ. ಸೇವಾ ಸಮಿತಿ, ಸೇವಾ ಆಶ್ರಮ ಅಂತ ಒಂದೇನೋ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಹೆಸರು ನಿಮಗೆ. ಈಗ ನಾನು ಅದು ತೋರಿಸ್ತೇನೆ. ಅಲ್ಲಿಯ ಬಾಡಿಗೆ 400 ರೂಪಾಯಿ, ಬರೀ 400 ರೂಪಾಯಿ. ನೈ ಘಾಟಿಂದ ನಡ್ಕೊಂಡು 10 ನಿಮಿಷ ಬಂದರೆ, ಆಟೋದಲ್ಲಿ ಬಂದರೆ 10 ರೂಪಾಯಿ ತಗೊಳ್ತಾರೆ. ಅಲ್ಲಿಗೆ ಒಂದು ಸೀಟಿಗೆ 10 ರೂಪಾಯಿ ತಗೊಳ್ತಾರೆ ಆಟೋದಲ್ಲಿ. ನೋಡಿ, ಇಲ್ಲಿ ಆ ಗೋಪುರ ಕಾಣ್ತಾ ಉಂಟಲ್ಲ, ಆ ಗೋಪುರದ ಕರೆಕ್ಟ್ ಎದುರುಗಡೆ ರೈಟಿಗೆ ಬಲಗಡೆಗೆ ನೀವು ತಿರುಗಬೇಕು. ಬಲಗಡೆಗೆ ನೋಡಿ, ಇಲ್ಲಿ ಇನ್ನೂ ನಿಮಗೆ ನಾನು ಲ್ಯಾಂಡ್ ಮಾರ್ಕ್ ತೋರಿಸ್ತೇನೆ. ಇಲ್ಲಿ ಇನ್ನೂ ಕೂಡ ನೋಡಿ, ಇಲ್ಲಿ ಇದು ಈ ಉದ್ಯಾನವನ ಅಂತ ಇದೆ. ಉದ್ಯಾನವನ ಅಂತ ನೀವು ಈ ರಸ್ತೆ ಇದೆಯಲ್ಲ ನೋಡಿ, ಇಲ್ಲಿ ನಿಂತರೆ ಈ ಗೋಪುರ ಎದುರುಗಡೆಗೆ ನಿಂತರೆ ಲೆಫ್ಟಿಗೆ ನೈ ಘಾಟ್ ಅಂತ, ರೈಟಿಗೆ ಇದು ರಾಮ ಮಂದಿರಕ್ಕೆ ಹೋಗೋ ದಾರಿ. ಇಲ್ಲಿಂದ 1 ಕಿಲೋಮೀಟ್ರ್ ದೂರ ಇದೆ. ನೀವು ರಾಮ ಮಂದಿರದಿಂದ ಬಂದರೆ 1 ಕಿಲೋಮೀಟ್ರ್, ನೈ ಘಾಟಿಂದ ಬಂದರೆ ಬರೀ ಒಂದು ಅದೇ 100-150 ಮೀಟ್ರು, 10 ನಿಮಿಷ ಇದು ನಡ್ಕೊಂಬರ್ಲಿಕ್ಕೆ ನಿಮಗೆ. ಬಲಗಡೆಗೆ ತಿರುಗಬೇಕು. ಬಲಗಡೆ ತಿರುಗಿದರೆ ಸೀದಾ ಗೆಸ್ಟ್ ಹೌಸ್ ಕಡೆ ಹೋಗ್ಬೋದು ನೀವು. ನೋಡಿ, ಆ ಗೋಪುರ ಇದು ತುಳಸಿ ಉದ್ಯಾನವನ ಅಂತ. ಅದರ ಆ ಕಡೆ ಗೆಸ್ಟ್ ಹೌಸ್ ಇದೆ. ಅಲ್ಲಿ ಹೋಗೋಣ, ತೋರಿಸ್ತೀನಿ ನೋಡಿ. ಬರೀ 400 ರೂಪಾಯಿ ಚಾರ್ಜ್, ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಇಲ್ಲ. 24 ಗಂಟೆ ಟೈಮಿಂಗ್ ಅಲ್ಲಿ. ಇದೆಲ್ಲ ಲ್ಯಾಂಡ್ ಮಾರ್ಕ್, ನೀವು ಗುರುತಿಗೆ ನಿಮಗೆ ಇದು 2, ಈ ಒಂದು ಗೋಪುರ, ಈ ತುಳಸಿ ಉದ್ಯಾನವನ, ಮತ್ತು ಮುಂದೆ ಇರುವ ಒಂದು ಗೋಪುರ. ನೀವು ರಾಮ ಮಂದಿರಕ್ಕೆ ಎಲ್ಲಿಂದಾದರೂ ಬಂದು ಉಳ್ಕೊಳ್ಬೇಕಾದ್ರೆ ಸೀದಾ ಇಲ್ಲಿಗೆ ಬನ್ನಿ ನೀವು, ತುಳಸಿ ಉದ್ಯಾನವನಕ್ಕೆ. ಈ ರೂಮ್ ಇದೆಯಲ್ಲ, 12x15 ಅಡಿ ಅಗಲದು ದೊಡ್ಡ ರೂಮ್. ನಿಮಗೆ 6 ಡಬಲ್ ಬೆಡ್ ಇದೆ. ಆಮೇಲೆ 2 ಎಕ್ಸ್ಟ್ರಾ ಬೆಡ್ಡಲ್ಲಿ ಇಟ್ಟಿರ್ತಾರೆ. ನಿಮಗೆ ಬೇಕಾದರೆ ನೀವು ಹಾಸ್ಕೊಳ್ಬೋದು. ಫ್ಯಾನು ಮತ್ತು ಟಿ ವಿ ಎಲ್ಲ, ರೂಮಲ್ಲಿ ಟಿ ವಿ ಎಲ್ಲ ಇಲ್ಲ. ಬರ್ನ್ವಾಲ್ ಸೇವಾ ಸದನ ಅಂತ ಅದು ಗೋಪುರ ಇದೆಯಲ್ಲ, ಅದು ಗೋಪುರ. ಇದು ಈ ಗಾರ್ಡನ್ ಲ್ಯಾಂಡ್ ಮಾರ್ಕಿಗೆ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಆ ಕಡೆಯಿಂದ ನೈ ಘಾಟಿಂದ ಬಂದರೆ ಬರೀ 10 ನಿಮಿಷ, ಆಟೋದವರಿಗೆ 10 ರೂಪಾಯಿ ತಗೊಳ್ತಾರೆ. ಆ ಕಡೆಯಿಂದ ಬಂದರೂ 10 ರೂಪಾಯಿ ತಗೊಳ್ಳೋದು. ನೀವು ರಾಮ ಮಂದಿರದಿಂದ ಬಂದರೆ ಇಲ್ಲಿಗೆ ಸೀಟಿಗೆ 10 ರೂಪಾಯಿ ತಗೊಳ್ತಾರೆ ಆಟೋದವರು. ಜನವರಿ ನಂತರ ಆಟೋ ಇರುತ್ತೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಹೀಗೆ ಇದು ಗೆಸ್ಟ್ ಹೌಸ್. ಈಗ ಇಲ್ಲಿಯ ಸಿಬ್ಬಂದಿಗಳು ಕೂಡ ತುಂಬ ಒಳ್ಳೆಯವರು, ಇದರ ಮ್ಯಾನೇಜರ್ ಕೂಡ ತುಂಬ ಒಳ್ಳೆಯವರು. ನಾನೇನು ಪ್ರಮೋಷನ್ ವೀಡಿಯೋ ಮಾಡ್ತಾ ಇಲ್ಲ, ನನಗೆ ಈ ಗೆಸ್ಟ್ ಹೌಸಲ್ಲಿ ತುಂಬ ಇಷ್ಟ ಆಯಿತು, ಖುಷಿ ಆಯಿತು, ಒಳ್ಳೆಯದಿದೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಅಷ್ಟೇ. ನೋಡಿ ನೋಡಿ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಈ ರೂಮ್ ಒಳಗೆ ಸ್ಮೆಲ್ಗೆಲ್ಲ ಏನಿಲ್ಲ. ಅದು 400 ರೂಪಾಯಿಗೆ ಇಷ್ಟೊಳ್ಳೆಯ ರೂಮ್ ಭಾರತದಲ್ಲಿ ಎಲ್ಲೂ ಸಿಗಲಿಕ್ಕಿಲ್ಲ. ನಾನು ಸುಮಾರು ಕಡೆ ಹೋಗಿದ್ದೇನೆ, ನಾನು ಎಲ್ಲೂ ನೋಡಿಲ್ಲ ಇಷ್ಟೊಳ್ಳೆ. ಇದು ನೋಡಿ ರೂಮ್. ಇದು ಇಲ್ಲಿ ತುಂಬ ಚೆಂದ ಇದೆ ನೋಡಿ. ಇಲ್ಲಿ ತುಂಬ ಕ್ಲೀನಾಗಿದೆ, ನೀಟಾಗಿದೆ. ಇದು 6x6 ಬೆಡ್ಡು. ಆಮೇಲೆ ನೀವೆಲ್ಲಾದರೂ 4-5 ಜನ ಇದ್ದರೆ ಇಲ್ಲೇನು ಹಾಗೆ ಸ್ಟ್ರಿಕ್ಟ್ ಇಲ್ಲ, 5 ಜನ ಇರಬಾರ್ದು, 6 ಜನ ಇರಬಾರ್ದು ಅಂತ. ಎಕ್ಸ್ಟ್ರಾ ಬೆಡ್ ಇಟ್ಟಿದ್ದಾರೆ ನೋಡಿ, 3 ಬೆಡ್ ಎಕ್ಸ್ಟ್ರಾ ಹಾಕಿದ್ದಾರೆ. ಇಲ್ಲಿ ಒಂದು ಚೇರ್ ಇದೆ. ತುಂಬ ಕ್ಲೀನ್ ಇದೆ. ಒಂದು ಸ್ಮೆಲ್ ಇಲ್ಲಿ ಏನಿಲ್ಲ ಸ್ವಲ್ಪ ಕೂಡ.
ನೋಡಿ ಈ ಥರ ಇದೆ ರೂಮ್. 12x15 ಅಳತೆಯ ದೊಡ್ಡ ರೂಮ್ ಇದು. ನೋಡಿ ಬಾತ್ರೂಮ್ ಕೂಡ ಕ್ಲೀನ್ ಇದೆ. ಇದು ಕರ್ನಾಟಕದವರಿಗೆ ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ, ನೀವು ಅದೇ 400 ರೂಪಾಯಿ ಕೊಟ್ಟರೆ ಈ ಒಳ್ಳೆ ರೂಮ್ ನಿಮಗೆ 24 ಗಂಟೆ ತನಕ ನೀವು ಇದರಲ್ಲಿ ಇರ್ಬೋದು. ಸ್ಪೆಷಲಾಗಿ ಅಯೋಧ್ಯೆ ರಾಮ ಮಂದಿರ ನೋಡಲಿಕ್ಕೆ ಬರುವವರು ಖಂಡಿತವಾಗಿ ಈ ರೂಮಲ್ಲಿ ನೀವು ಇರ್ಬೋದು. ಇದನ್ನು ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ನಾನು ಒಂದು ಒಳ್ಳೆಯ ಸೇವೆ ನಮ್ಮ ಕನ್ನಡಿಗರು ಸಿಗಲಿ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಈ ವಿಡಿಯೋ ಮಾಡಿ ಹಾಕ್ತಿದ್ದೇನೆ. ನಾನಿಲ್ಲಿ ಸ್ವತಃ ನಿಂತು ಇದರ ಒಂದು ಅನುಭವವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಈ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.